ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಅಫಜಲ್ಪುರ ಪಟ್ಟಣದಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ರಾಧಾಕೃಷ್ಣ ದೊಡ್ಡಮನಿ ಪರವಾಗಿ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತಬೇಟೆ ನಡೆಸಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರ ಕೊಡುಗೆ ಕರ್ನಾಟಕಕ್ಕೆ ಏನೇನೂ ಇಲ್ಲ. ನಾವು ಮಾಡಿದಂತಹ ಹಳಿ ಮೇಲೆ ತಮ್ಮ ಟ್ರೈನ್ ಬಿಟ್ಟು ಬಾವುಟ ತೋರಿಸ್ತಾರೆ. ಏರ್ಪೋರ್ಟ್, ಆಸ್ಪತ್ರೆ, ಕಾರ್ಖಾನೆ ಇದೆಲ್ಲವನ್ನ ಮಾರುವಂಥದ್ದೇ ಮೋದಿಯವರ ಕೆಲಸ. ಭಾಷಣದ ಉದ್ದಕ್ಕೂ ಮೋದಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ರಾಧಾಕೃಷ್ಣ ಅವರು ಗೆದ್ದೇ ಗೆಲ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಬಿಜೆಪಿಯವರು ಚುನಾವಣೆ ನಂತರ ಗ್ಯಾರಂಟಿ ನಿಲ್ಲತ್ತೆ ಅಂತಾರೆ. ಬಿಜೆಪಿಯವರ ಮನೆ ದೇವರೇ ಸುಳ್ಳು ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಮೋದಿಗೂ ಗೊತ್ತಾಗ್ಲಿ ಏನು ಅವ್ರ ಕೊಡುಗೆ ಏನು. ಮೋದಿಜಿ ಅವ್ರ ಕೊಡುಗೆ ನಮ್ಮ ಕರ್ನಾಟಕಕ್ಕೇನು ಇಲ್ಲ. ನಾವು ಮಾಡಿದಂಥ ಹಿಂದೆ ರೈಲ್ವೆ ಲೈನ್ ಮೇಲೆ ಹೊಸ ಟ್ರೈನ್ಗಳು ಒಂದೆರಡು ಹಾಕಿ ಹರಿ ಜೆಂಡಾ ತೋರಿಸಿದ್ನಪ್ಪ. ನಾವು 37 ಮಾಡಿದ್ದೇವೆ. ನಾನು 11 ತಿಂಗಳಲ್ಲಿ 37 ಟ್ರೈನ್ಗಳು ನಾವು ಬಿಟ್ಟಿದ್ದೇವೆ. ಶೋಲಾಪುರಿಂದ ಬೆಂಗಳೂರು, ಬೀದರಿಂದ ಬೆಂಗಳೂರು, ಆಮೇಲೆ ಹುಬ್ಬಳ್ಳಿ ಧಾರವಾಡಿಂದ ಹೈದರಾಬಾದ್, ಹುಬ್ಬಳ್ಳಿ ಧಾರವಾಡಿಂದ ಬಾಂಬೆ, ಚಿಕ್ಕಮಂಗ್ಳೂರಿಂದ ಕಡೂರು. ಒಂದಿಲ್ಲ, ನಾ ಎಣಿಸಿ ಹೇಳ್ತೀನಿ ನಿಮಗೆ. 2 ಟ್ರೇನು ಹಳೆ ನಮ್ಮದು ಹಳೇದು. ಆ 2 ಟ್ರೇನ್ ಬಿಟ್ಟು ಮೋದಿ ಅವರು ಅಲ್ಲಿ ಬಂದು ಹರಿ ಜೆಂಡಾ ತೋರಿಸ್ತಾರೆ. ಅದು ಒಂದು ಕಾರ್ಯಕ್ರಮ. ಅವರು ಅರೆ ನಮ್ಮ ಭಾಗದಲ್ಲಿ ನೀವು ಏನು ಮಾಡಿರೋದು ಇಂಪಾರ್ಟೆಂಟ್. ಆ ಕೆಲಸ ಮಹತ್ವದು. ESI ಹಾಸ್ಪಿಟಲ್, ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟಲ್, ಸೆಂಟ್ರಲ್ ಯೂನಿವರ್ಸಿಟಿ, ಟೆಕ್ಸ್ಟೈಲ್ ಪಾರ್ಕ್ ಇಂಥವೆಲ್ಲನೂ ಕೂಡ ಇವತ್ತು ನಾವು ಮಾಡಿ ತೋರಿಸಿದ್ದೇವೆ. ಆದರೆ ಮೋದಿ ಏನೂ ಮಾಡದೆ ಭಯೋರ್ ಭಯನೋ हमने बहुत कुछ देश के लिए किया है. क्या किए भाई? जो पंडित जवाहरलाल नेहरू जी ने किया था, बड़े बड़े कारखाने, वो सब तुम बेच के खा रहे हो. ये सब बड़े हॉस्पिटल बेच रहे हो, बड़े पोर्ट बेच रहे हो, एयरपोर्ट बेच रहे हो. सब चीजें तुम बेचना सीखे हो. तो इसलिए इस देश में क्या होगा, ಈ ದೇಶದಲ್ಲಿ ಇಬ್ರು ಮಾರೋರಿದ್ದಾರೆ, ಒಂದಿಬ್ರು ಖರೀದಿ ಮಾಡೋರಿದ್ದಾರೆ. ಯಾರು ನಿಮಗೆ ಗೊತ್ತಾ? दो बेचने वाले, दो लेने वाले. कौन? भाई बेचने वाले मोदी और शाह, लेने वाले कौन? अंबानी और अदानी. ये लोग हैं और इनके लिए वो जी रहे हैं. तुम्हारे लिए नहीं जी रहे. तुम्हारे लिए पावर नहीं चाहिए उनको, उनके लिए चाहिए. और पावर कई के लिए चाहिए? लोगों के भलाई के लिए चाहिए. ಜನರ ಹಿತಕ್ಕಾಗಿ ಅಧಿಕಾರ ಬೇಕು. ಈಗ ಅಧಿಕಾರ ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಅದರ ಉಪಯೋಗ ಮಾಡಿಕೊಂಡು ಎಲ್ಲ ಗ್ಯಾರಂಟಿಗಳು ಕೊಡ್ತಾ ಇದೆ. ಅವ್ರು ಯಾವ ಗ್ಯಾರಂಟಿ ಅಂದರೆ ಇವು ಎಲ್ಲ ನೋಡಿದ ಮೇಲೆ ನಾವು ಹಿಮಾಚಲ್ ಪ್ರದೇಶನಾಗ 5 ಗ್ಯಾರಂಟಿ ಮಾಡಿದೆ, ಕರ್ನಾಟಕದಲ್ಲಿ 5 ಗ್ಯಾರಂಟಿ, ತೆಲಂಗಾಣದಲ್ಲಿ 6 ಗ್ಯಾರಂಟಿ. ಈ ಗ್ಯಾರಂಟಿ ನೋಡಿ ಮೋದಿ ಅವರಿಗೆ ಗೊತ್ತಾಯ್ತು, अरे वो गारंटी देके कर्नाटक में इलेक्शन जीते और वैसा ही गारंटी मैं देऊंगा ಅಂತ ಹೇಳಿ ಗ್ಯಾರಂಟಿ ಅವನು ಘೋಷಣೆ ಮಾಡಿದ. ನಾವಂತೂ 5 ಗ್ಯಾರಂಟಿ ರಾಹುಲ್ ಗಾಂಧಿ ಅವರು ನಾವು ಸೇರಿ ಒಂದು ಪ್ರಣಾಳಿಕೆ ತೆಗೆದು ಅದರಾಗ 5 ಗ್ಯಾರಂಟಿ ನಾವು ಈಗಾಗಲೇ ಮಾಡಿದ್ದೇವೆ. ಒಂದು ಯುವ ನ್ಯಾಯ, ಇನ್ನೊಂದು ನಾರಿ ನ್ಯಾಯ, ಇನ್ನೊಂದು ನಮ್ಮ ರೈತರಿಗೆ ಕೊಡ್ತಕ್ಕಂಥ ಒಂದು MSP ನ್ಯಾಯ. ಅದೇ ರೀತಿಯಾಗಿ ನಾವು ನಮ್ಮ ಹಿಂದುಳಿದಂಥವರಿಗೆ ಭಾಗೀದಾರಿ ನ್ಯಾಯ
ಅದೇ ರೀತಿಯಾಗಿ ನಮ್ಮ ಪ್ರತಿಯೊಂದು ಯುವ ನ್ಯಾಯದಲ್ಲಿ, ನಾರಿ ನ್ಯಾಯದಲ್ಲಿ ಮತ್ತು ಉಳಿದ ನಮ್ಮ ಯುವಕರ ಒಂದು ಮಾತನ್ನು ಏನಿದೆ ಅದರಲ್ಲೂ 5 ಗ್ಯಾರಂಟಿ ಮಾಡಿ 25 ಗ್ಯಾರಂಟಿಗಳು ನಾವು ಘೋಷಣೆ ಮಾಡಿದ್ದೇವೆ. ಅದು ನೋಡಿಕೊಂಡು ಮೋದಿ ಅವರು ಈ ಕೆಲವು ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಅವ್ರ ಗ್ಯಾರಂಟಿ ಯಾವುದು ನಿಜ ಇಲ್ಲ. ಅಧಿಕಾರಕ್ಕೆ ಬರ ಮುಂದೆ ಅವ್ರು ಹೇಳ್ಬಿಟ್ರು, भाई और बहनों, मैं अगर प्रधानमंत्री बनूंगा 2 करोड़ नौकरियां हर साल दूंगा. ಪ್ರತಿ ವರ್ಷ 2 ಕೋಟಿ ನೌಕರಿಗಳು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾದ್ರೂ ಸಿಕ್ತಾ? ಅಫ್ಜಲ್ಪುರ್ನಾಗ ಸಿಕ್ಕಿರ್ಬೇಕು ನೋಡಿ, 2 ಕೋಟಿ ನೌಕರಿ ಸಿಗಲಿಲ್ಲ ಅಂದ್ರೆ ಯಾರು ಸುಳ್ಳು? ಏನ್ ಮೋದಿ ಅವರು ಸುಳ್ಳು, ನಾವು ಸುಳ್ಳು? ಬಿಜೆಪಿ ಇದೆಯಲ್ಲ, ಇದೊಂದು ಸುಳ್ಳಿನ ಫ್ಯಾಕ್ಟರಿ, ಸುಳ್ಳನ್ನು ತಯಾರು ಮಾಡೋದು. ಇದು ಸುಳ್ಳಿನ ಫ್ಯಾಕ್ಟರಿ. ಇವ್ರ ಮನೆ ದೇವ್ರೆ ಸುಳ್ಳು. ಬಿಜೆಪಿ ಅವ್ರ ಮನೆ ದೇವ್ರೆ ಸುಳ್ಳು. ಇವರು ನಮ್ಮ ಗ್ಯಾರಂಟಿಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದ್ರಲ್ಲ, ನಾನು ಇವತ್ತು ನಿಮಗೆ ಭರವಸೆಯನ್ನು ಕೊಡ್ತೇನೆ. ಕಾಂಗ್ರೆಸ್ ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪಿಸ್ಗಳಲ್ಲ, ಕೊಟ್ಟ ಮಾತಿನಂತೆ ನಡೀತೀವಿ. ನಾವು ಬಸವಾದಿ ಶರಣರ ಮಾತುಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅವರ ಕ್ರಿಯೆಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅವರ ಆದರ್ಶಗಳ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದಕ್ಕೋಸ್ಕರನೇ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲ ಶಾಲೆಗಳಲ್ಲಿ, ಎಲ್ಲ ಅನುದಾನಿತ ಶಾಲೆಗಳಲ್ಲಿ ಬಸವಣ್ಣನವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಡಿಯೂರಪ್ಪನವರು ಮಾಡಿದ್ರ? ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರ? ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರೇನ್ರಿ? ಮಾಡಿರಲಿಲ್ಲ. ಯಾಕಂತಂದ್ರೆ ನಮಗೆ ಬಸವಾದಿ ಶರಣರ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಇವತ್ತು 5 ಗ್ಯಾರಂಟಿ ಯೋಜನೆಗಳಾದಂತ ಶಕ್ತಿ ಯೋಜನೆ ಅದನ್ನ ಜಾರಿಗೆ ಮಾಡಿದ್ದೀವಿ. ಸುಮಾರು 195 ಕೋಟಿ ಮಹಿಳೆಯರು, 195 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. 195 ಕೋಟಿ. ಯಾವುದಾದ್ರೂ ಇಡೀ ದೇಶದಲ್ಲಿ, ಯಾವುದಾದ್ರೂ ರಾಜ್ಯದಲ್ಲಿ ಫ್ರೀ ಬಸ್ ಪ್ರಯಾಣ ಮಾಡ್ತಕ್ಕಂಥದನ್ನ ಮಾಡಿದಾರ? ಯಾರು ಯಾವ್ದಾದ್ರು ರಾಜ್ಯದಲ್ಲಿ ಮಾಡಿದ್ದಾರೆ ಅಂದ್ರೆ? ಮಾಡಿಲ್ಲ. ಆ ದುಡ್ಡೆಲ್ಲ ಮಹಿಳೆಯರಿಗೆ ಉಳಿತಾಯ ಆಗ್ತಾ ಇದೆ. ಅನ್ನಭಾಗ್ಯ ಕಾರ್ಯಕ್ರಮ ಅದನ್ನ ಜುಲೈ ತಿಂಗಳಲ್ಲಿ ಜಾರಿಗೆ ತಗೊಬಂದು, ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಈ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದು 7 ಕೆಜಿಯಿಂದ 5 ಕೆಜಿಗೆ ಇಳಿಸಿದ್ರು. ನಾನು ವಿಧಾನಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ ಇಲ್ಲೇ ಇದ್ದಾರೆ, ಶರಣ್ ಪ್ರಕಾಶ್ ಇಲ್ಲೇ ಇದ್ದಾರೆ. ನಾನು ಹೇಳಿದೆ ಯಡಿಯೂರಪ್ಪನವರಿಗೆ, ಯಡಿಯೂರಪ್ಪನವರೇ, ಇದು ಬಡವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು. ಯಾರು ಕೂಡ ಹಸಿದು ಮಲಗಬಾರದು, 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಬಡವರು ಕೂಡ ಈ ದೇಶದಲ್ಲಿ ಹಸಿದು ಮಲಗತಕ್ಕಂಥ ಪರಿಸ್ಥಿತಿ ಇರಬಾರ್ದು. ಅದಕ್ಕೋಸ್ಕರ 7 ಕೆಜಿ ಬೇಡ್ರಿ, 7 ಕೆಜಿ ಕಡಿಮೆ ಮಾಡಬೇಡ್ರಿ ಅಂತ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಯಡಿಯೂರಪ್ಪನವರು ಮಾಡಲಿಲ್ಲ. ಮಾಡಿದ್ರ? ಅದಕ್ಕೆ ನಾನು DK ಶಿವಕುಮಾರ್, ACC ಅವರು ಎಲ್ಲರೂ ಕೂಡ ಮಾತಾಡಿ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಸೇರಿಸಿ 10 ಕೆಜಿಯನ್ನ
ಕೊಡಬೇಕು ಅಂತಕ್ಕಂಥ ಭರವಸೆಯನ್ನ ಕೊಟ್ಟು ನಾವು ಅಕ್ಕಿ ಕೊಂಡ್ಕೊಳ್ಳಿಕ್ಕೋಸ್ಕರ ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ರಿ ಅಂತೇಳಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಕೊಡ್ಲಿಲ್ಲ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಅಕ್ಕಿ ಕೊಡಬೇಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರವಾಗಿ ಅವರು ಕೊಡ್ಲಿಲ್ಲ. ನರೇಂದ್ರ ಮೋದಿ ಅವರ ಸರ್ಕಾರ ಬಡವರಿಗೆ ಅಕ್ಕಿ ಕೊಡ್ತೀವಿ ಕೊಡ್ರಿ, ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರೆ ಅಕ್ಕಿ ಕೊಡಬಾರ್ದಾಗ ಮಾಡಿಬಿಟ್ರು. ಆಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ ಜಾರಿಗೆ ತಗೊಬಂದು ಇಲ್ಲೇ ಗುಲ್ಬರ್ಗದಲ್ಲೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವೆಲ್ಲರೂ ಕೂಡ ಇಲ್ಲಿ ಚಾಲನೆಯನ್ನು ಕೊಟ್ಟ ಗುಲ್ಬರ್ಗದಲ್ಲಿ ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಯಾರು ವಿದ್ಯುತ್ ಅನ್ನು ಬಳಸ್ತಾರೆ ಅವ್ರು ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ. ಸುಮಾರು 100ಕ್ಕೆ 90% ಜನರು ಯಾರು ಬಿಲ್ ಕಟ್ತಾ ಇಲ್ಲ, ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆ. ಬಿಜೆಪಿ ಇದೆಯಲ್ಲ, ಇದೊಂದು ಸುಳ್ಳಿನ ಫ್ಯಾಕ್ಟರಿ.